ವಿಟ್ಲ ಪೊಲೀಸ್ ಠಾಣೆ ವ್ಯಾಪ್ತಿಯ ನಾರ್ಸಾ ಎಂಬ ಒಂದು ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಸುಮಾರು ಒಂದು 9 ಗಂಟೆಯಷ್ಟು ಸಮಯದಲ್ಲಿ ಒಬ್ಬ ವ್ಯಕ್ತಿ ಸುಲೈಮಾನ್ ಅನ್ನೋರು ಅವರಲ್ಲೇ ಲೋಕಲ್ ನಿವಾಸಿಯಾಗಿದ್ದು ಅವರೊಂದು ಇಂಡಸ್ಟ್ರಿಯಲಿಸ್ಟ್ ಆಗಿರ್ತಾರೆ. ಅವ್ರದ್ದೇ ಆದಂಥ ಒಂದು ಬಿಡಿ ಕಾರ್ಖಾನೆ ಇದೆ ಮತ್ತು ಅದಲ್ಲದೆ ಅವ್ರದ್ದು ತೋಟಗಳೆಲ್ಲ ಇದೆ. ಅವರ ಒಂದು ಮನೆಗೆ ಸುಮಾರು ಒಂದು 6 ಜನರ ಗುಂಪು ಒಂದು ಕಾರಿನಲ್ಲಿ ಬಂದು ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿಂದ ಅಂದರೆ ಜಾರಿ ನಿರ್ದೇಶನಾಲಯದಿಂದ ನಾವು ಬರ್ತಾಯಿದ್ದೀವಿ, ನಿಮ್ಮ ಮನೆ ನಾವು ಚೆಕ್ ಮಾಡಬೇಕಾಗಿದೆ, ನಿಮ್ಮ ಬಗ್ಗೆ ಕಂಪ್ಲೇಂಟ್ಸ್ ಇದೆ ಅಂತ ಹೇಳಿ ಅವ್ರ ಮನೆಗೆ ಒಳಗಡೆ ಹೋಗಿ ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅಂತ ಹೇಳಿ ಅವ್ರನ್ನ ನಂಬಿಸಿ ಅವರ ಮನೆಯನ್ನೆಲ್ಲ ಚೆಕ್ ಮಾಡುವ ಹಾಗೆ ಮಾಡಿ ಆ ಸಂದರ್ಭದಲ್ಲಿ ಅವ್ರ ಮೇಲಿದ್ದಂಥ ಸುಮಾರು 25ರಿಂದ 30 ಲಕ್ಷ ಏನೀಗ ಫಿರ್ಯಾದಿಯಾರೆ ಅವರು ಕ್ಲಾರಿಟಿ ಇನ್ನೂ ಅವ್ರಿಗೂ ಇಲ್ಲದೇ ಇರೋದ್ರಿಂದ ಅವರು 25ರಿಂದ 30 ಲಕ್ಷ ಹೋಗಿದೆ ಅಂತ ಹೇಳಿ ನಮಗೆ ದೂರನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಚೆಕ್ ಮಾಡುವಾಗ ಮಾತ್ರ ಏನು ಹಣ ಇತ್ತು ಆ ಹಣನ ಅವರು ತಗೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಅವರು ಹೋದ ನಂತರ ಈ ಫಿರ್ಯಾದಿಯವರು ಅವರ ಮೊಬೈಲನ್ನು ಕೂಡ ಸುಮಾರು ಒಂದು 4 ಮೊಬೈಲನ್ನು ಮನೆಯಲ್ಲಿದ್ದಂಥ 4 ಮೊಬೈಲನ್ನು ಕೂಡ ತೊಗೊಂಡು ಹೋಗಿರ್ತಾರೆ. ಅವರು ದುಡ್ಡನ್ನು ತೊಗೊಂಡು ಹೋಗುವಂಥ ಸಂದರ್ಭದಲ್ಲಿ ಫಿರ್ಯಾದಿಗಳಿಗೆ ಯಾವುದೇ ಅನುಮಾನ ಬರದೆ ನಂತರ ಮೊಬೈಲ್ ತೊಗೊಂಡು ಹೋದ ಮೇಲೆ ಅವ್ರಿಗೆ ಅನುಮಾನ ಬಂದು ಅಲ್ಲಿ ಅವರ ರಿಲೇಟಿವ್ಸ್ಗೆಲ್ಲ ತಿಳಿಸಿ ವಿಷಯನ ನಂತರ ಒಂದು ಸುಮಾರು 1:30-2 ಗಂಟೆ ರಾತ್ರಿ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾವೆಲ್ಲ ಸ್ಥಳಕ್ಕೆ ಹೋಗಿ ಪರಿಶೀಲಿಸಲಾಗಿ ಅಲ್ಲಿ ಸ್ಥಳದಲ್ಲಿ ಏನು ನಮಗೆ ಕುರು ಸಿಗಲ್ಲ, ಆದರೂ ಕೂಡ ನಾವು ಏನು ಅವರು ದೂರು ಕೊಟ್ಟಿದ್ದಾರೆ ಆ ದೂರಿನ ಆಧಾರದ ಮೇಲೆ ಒಂದು ಕೇಸನ್ನು ವಿಟ್ಲ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ದಾಖಲು ಮಾಡಿಕೊಂಡು ತನಿಖೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈಗ ಯಾರು ಏನು ಇ.ಡಿ ಅಫಿಷಿಯಲ್ಸ್ ಅಂತ ಬಂದಿದ್ದರು ಮತ್ತು ಎಷ್ಟು ಹಣನ ಇವರು ಕಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿದ ನಂತರ ದೃಢಪಟ್ಟ ನಂತರ ನಿಮಗೆ ಹೆಚ್ಚಿನ ಮಾಹಿತಿ ನಾವು ಕೊಡ್ತೀವಿ. 6 ಜನ ಒಂದು ಕಾರಿನಲ್ಲಿ ಬಂದಿದ್ದರು ಅನ್ನೋ ಒಂದು ಮಾಹಿತಿ ಈಗ ನಮಗೆ ಫಿರ್ಯಾದಿಗಳಿಂದನೇ ತಿಳಿ ಬಂದಿರೋಂಥದ್ದು. ನಾವು ಕೂಡ ತನಿಖೆ ಪ್ರಾರಂಭ ಮಾಡಿದ್ದೀವಿ. ಅವರು ಎಲ್ಲಿಂದ ಬಂದರು, ಯಾವ ಕಡೆ ವಾಪಸ್ ಹೋಗಿದ್ದಾರೆ ಅನ್ನೋದನ್ನು ನಾವು ಪತ್ತೆ ಮಾಡಬೇಕಾಗಿದೆ. ಆ ಕ್ರಮದಲ್ಲಿ ನಾವು ಇದ್ದೀವಿ ಸದ್ಯಕ್ಕೆ, ಅದನ್ನು ಮಾಡ್ತೀವಿ ಆದಷ್ಟು ಬೇಗ. ಇಲ್ಲ ಯಾವುದೂ ಅವರು ಮುಟ್ಟಿಲ್ಲ, ಎಲ್ಲ ಪೂರ್ತಿ ನಗದನ್ನೇ ಅವರು ತೊಗೊಂಡು ಹೋಗಿರೋವಂಥದ್ದು. ಮತ್ತು ಈಗ ಇವರೇನು ಫಿರ್ಯಾದಿ ಇದ್ದಾರೆ ಇವ್ರದ್ದು ಒಂದು ಬೀಡಿ ಫ್ಯಾಕ್ಟ್ರಿ ಇದೆ ಅಲ್ಲೇನೇ, ಅದಲ್ಲದೆ ಸುಮಾರು ಅವ್ರದ್ದು 75-80 ಎಕರೆ ಅಡಿಕೆ ತೋಟ ಕೂಡ ಇದೆ. ಅದರಿಂದ ವ್ಯವಹಾರದಿಂದ ಬಂದಂಥ ದುಡ್ಡು ಅದು ಅಂತ ಅವ್ರು ಹೇಳಿದ್ದಾರೆ. ಮತ್ತು ಇವತ್ತು ಶನಿವಾರ ಆಗಿದ್ದರಿಂದ ಅವರು ಕೂಲಿನೂ ಕೂಡ ಅವರ ಕೆಲಸದವ್ರಿಗೆ ಕೊಡಬೇಕಾಗಿತ್ತು. ಆ ಕಾರಣಕ್ಕೆ ನಾವು ಕ್ಯಾಶನ್ನ ತಂದು ಮಾಡಿಟ್ಟಿದ್ವಿ ಅಂತ ಹೇಳ್ತಾರೆ. ಈ ಹಿಂದೆ ಯಾರ ಕೈವಾಡ ಇದೆ, ಅದು ಯಾರು ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟಂಥದ್ದು ಮತ್ತು ಹೇಗೆ ಆ ಮನೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಸಾಕಷ್ಟು ವಿವರಗಳನ್ನು ನಾವು ತನಿಖೆಯಿಂದ ಪಡ್ಕೋಬೇಕಾಗುತ್ತೆ. ಅದನ್ನು ನಾವು ಈಗ ಆ ಕೆಲಸದಲ್ಲಿ ಮಾಡ್ತಾಯಿದ್ದೀವಿ. ಈ ಮನೆಯಲ್ಲಿ ಆ ಸಮಯದಲ್ಲಿ 4 ಜನ ಇರ್ತಾರೆ. 4 ಜನ ಕೂಡ ಅಡಲ್ಟ್ಸೇನೆ. ಅಂದರೆ ಏನೀಗ ಫಿರ್ಯಾದಿ ಇದ್ದಾರೆ, ಫಿರ್ಯಾದಿಯವರ ಪತ್ನಿ ಮತ್ತು ಫಿರ್ಯಾದಿ ಮಗ ಮತ್ತು ಫಿರ್ಯಾದಿ ಸೊಸೆ ಎಷ್ಟು 4 ಜನ ಇರ್ತಾರೆ. ಅವರು ಬಂದಂಥ ಸಮಯ ಸುಮಾರು 8:30ರಿಂದ 9 ಆಗಿತ್ತು ಅಂತ ಹೇಳ್ತಾರೆ. ಮತ್ತು ವಾಪಸ್ ಹೋಗುವಾಗ ಸುಮಾರು 11-11:30 ಆಗಿತ್ತು ಅಂತ ನಮಗೆ ತಿಳಿಸಿರುವಂಥ ಮಾಹಿತಿ. ಸೊ ಅದಾದ ನಂತರ ನಮಗೆ ಮಾಹಿತಿ ಇವ್ರನ್ನ ಪೊಲೀಸ್ಗೆ ತಿಳಿಸುವಾಗ ಆಗಲೇ 2 ಅವರ್ ಲೇಟ್ ಆಗಿತ್ತು. ನಾವು ಹೋಗಿ ಚೆಕ್ ಮಾಡಿ ಈಗ ಇನ್ವೆಸ್ಟಿಗೇಷನ್ ಕೂಡ ಶುರು ಮಾಡಿದ್ದೀವಿ. ಇಲ್ಲ, ಪೊಲೀಸ್ ಯಾರೂ ಇರಲಿಲ್ವಂತೆ. ಪೊಲೀಸ್ ಬಟ್ಟೆ ಕೂಡ ಯಾರೂ ಹಾಕಿರಲಿಲ್ಲ. ಅವರು ಬಂದಿದ್ದವರು 6 ಜನ ಕೂಡ ಅವರು ಯೂನಿಫಾರ್ಮ್ ಎಲ್ಲ ಏನು ಫಾರ್ಮಲಿ ಡ್ರೆಸ್ ಆಗಿ ಬಂದಿದ್ದರು ಅಂತ ಹೇಳ್ತಾರೆ. ಆದರೂ ನಾವು ಅದನ್ನೇ ಪ್ರಶ್ನೆ ಮಾಡಿದ್ದೀವಿ, ನೀವು ಸಂಬಂಧಪಟ್ಟ ಪೊಲೀಸ್ ಠಾಣೆಗಾದರೂ ಇಮಿಡಿಯೇಟಾಗಿ ಮಾಹಿತಿ ಕೊಡಬೇಕಾಗಿತ್ತು ಅಂತ. ಸಾರ್ವಜನಿಕರು ಕೂಡ ನಾವು ಕೋರ್ಕೊಳ್ಳೋದಿಷ್ಟೇ, ಈ ಥರ ಯಾರಾದರೂ ನಿಮಗೆ ಬಂದಂಥ ಸಂದರ್ಭದಲ್ಲಿ ನೀವು ಸಂಬಂಧಪಟ್ಟ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಫಸ್ಟು ಪೊಲೀಸ್ ಇನ್ಫಾರ್ಮೇಷನ್ ಮಾಡಿದ್ರೆ ಅವರು ಬಂದಿರೋರು ಅಧಿಕೃತವಾದ ಅಧಿಕಾರಿಗಳ ಅಥವಾ ಈ ಥರ ಕಾನ್ಮ್ಯಾನ್ಗಳ ಅಂತ ತಿಳ್ಕೊಳ್ಳೋಕ್ಕೆ ಸಹಕಾರಿ ಆಗುತ್ತೆ. ID ತೋರಿಸಿದ್ರು ಅಂತ ಹೇಳ್ತಾರೆ, ಬಟ್ ಅದನ್ನು ಇವರು ಗಮನಿಸಿಲ್ಲ ಅಷ್ಟು ಕ್ಲೀನಾಗಿ, ಸ್ವಲ್ಪ ಗಡಿಬಿಡಿ ಆಗಿದ್ದರಿಂದ ನಾವು ಗಮನಿಸಲಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ತನಿಖೆ ಶುರು ಮಾಡಿದ್ವಿ, ನೋಡೋಣ, ಪತ್ತೆ ಮಾಡ್ತೀವಿ ಖಂಡಿತವಾಗ್ಲೂ. ತನಿಖೆ ಮಾಡ್ತಾಯಿದ್ದೀವಿ ರೀ. ಈಗ ಕೇಸು ರಿಜಿಸ್ಟರ್ ಆಗಿದೆ, ತನಿಖೆನೂ ಕೂಡ ನಾವು ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಅದು ಯಾರು ಆರೋಪಿಗಳಿದ್ದಾರೆ ಅದನ್ನು ಪತ್ತೆ ಮಾಡೋ ಕ್ರಮವನ್ನು ನಾವು ಮಾಡ್ತೀವಿ. ಪ್ರತಿಭಟನೆಗೆ ಯಾವುದೇ ಅವಕಾಶ ಇರೋದಿಲ್ಲ. ಆ ರೀತಿ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ಪ್ರಕರಣಗಳನ್ನು ನಾವು ಸೀರಿಯಸ್ ಆಗಿ ತಗೊಂಡು ತನಿಖೆ ಮಾಡ್ತೀವಿ. ಹಾಗಾಗಿ ಇದನ್ನು ಕೂಡ ನಾವೇನು ನೆಗ್ಲೆಕ್ಟ್ ಮಾಡಿಲ್ಲ, ತನಿಖೆ ನಾವು ಮಾಡ್ತಾಯಿದ್ದೀವಿ ಸೀರಿಯಸ್ ಆಗಿ. ಆದಷ್ಟು ಬೇಗ ಆರೋಪಿಗಳನ್ನು ನಾವು ಪತ್ತೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೂಡ ಇದೆ, ನಾವು ಅದನ್ನು ಮಾಡ್ತೀವಿ. ವಿಟ್ಲ ಪೊಲೀಸ್ ಠಾಣೆ ವ್ಯಾಪ್ತಿಯ ನಾರ್ಸಾ ಎಂಬ ಒಂದು ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಸುಮಾರು ಒಂದು 9 ಗಂಟೆಯಷ್ಟು ಸಮಯದಲ್ಲಿ ಒಬ್ಬ ವ್ಯಕ್ತಿ ಸುಲೈಮಾನ್ ಅನ್ನೋರು ಅವರಲ್ಲೇ
ಲೋಕಲ್ ನಿವಾಸಿಯಾಗಿದ್ದು ಅವರೊಂದು ಇಂಡಸ್ಟ್ರಿಯಲಿಸ್ಟ್ ಆಗಿರ್ತಾರೆ. ಅವ್ರದ್ದೇ ಆದಂಥ ಒಂದು ಬಿಡಿ ಕಾರ್ಖಾನೆ ಇದೆ ಮತ್ತು ಅದಲ್ಲದೆ ಅವ್ರದ್ದು ತೋಟಗಳೆಲ್ಲ ಇದೆ. ಅವರ ಒಂದು ಮನೆಗೆ ಸುಮಾರು ಒಂದು 6 ಜನರ ಗುಂಪು ಒಂದು ಕಾರಿನಲ್ಲಿ ಬಂದು ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿಂದ ಅಂದರೆ ಜಾರಿ ನಿರ್ದೇಶನಾಲಯದಿಂದ ನಾವು ಬರ್ತಾಯಿದ್ದೀವಿ, ನಿಮ್ಮ ಮನೆ ನಾವು ಚೆಕ್ ಮಾಡಬೇಕಾಗಿದೆ, ನಿಮ್ಮ ಬಗ್ಗೆ ಕಂಪ್ಲೇಂಟ್ಸ್ ಇದೆ ಅಂತ ಹೇಳಿ ಅವ್ರ ಮನೆಗೆ ಒಳಗಡೆ ಹೋಗಿ ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅಂತ ಹೇಳಿ ಅವರನ್ನು ನಂಬಿಸಿ ಅವರ ಮನೆಯನ್ನೆಲ್ಲ ಚೆಕ್ ಮಾಡುವ ಹಾಗೆ ಮಾಡಿ ಆ ಸಂದರ್ಭದಲ್ಲಿ ಅವ್ರ ಮೇಲಿದ್ದಂಥ ಸುಮಾರು 25ರಿಂದ 30 ಲಕ್ಷ ಏನೀಗ ಫಿರ್ಯಾದಿಯಾರೆ ಅವರು ಕ್ಲಾರಿಟಿ ಇನ್ನೂ ಅವ್ರಿಗೂ ಇಲ್ಲದೇ ಇರೋದ್ರಿಂದ ಅವರು 25ರಿಂದ 30 ಲಕ್ಷ ಹೋಗಿದೆ ಅಂತ ಹೇಳಿ ನಮಗೆ ದೂರನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಚೆಕ್ ಮಾಡುವಾಗ ಮಾತ್ರ ಏನು ಹಣ ಇತ್ತು ಆ ಹಣನ ಅವರು ತಗೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಅವರು ಹೋದ ನಂತರ ಈ ಫಿರ್ಯಾದಿಯವರು ಅವರ ಮೊಬೈಲನ್ನು ಕೂಡ ಸುಮಾರು ಒಂದು 4 ಮೊಬೈಲನ್ನು ಮನೆಯಲ್ಲಿದ್ದಂಥ 4 ಮೊಬೈಲನ್ನು ಕೂಡ ತೊಗೊಂಡು ಹೋಗಿರ್ತಾರೆ. ಅವರು ದುಡ್ಡನ್ನು ತೊಗೊಂಡು ಹೋಗುವಂಥ ಸಂದರ್ಭದಲ್ಲಿ ಫಿರ್ಯಾದಿಗಳಿಗೆ ಯಾವುದೇ ಅನುಮಾನ ಬರದೆ ನಂತರ ಮೊಬೈಲ್ ತೊಗೊಂಡು ಹೋದ ಮೇಲೆ ಅವ್ರಿಗೆ ಅನುಮಾನ ಬಂದು ಅಲ್ಲಿ ಅವರ ರಿಲೇಟಿವ್ಸ್ಗೆಲ್ಲ ತಿಳಿಸಿ ವಿಷಯನ ನಂತರ ಒಂದು ಸುಮಾರು 1:30-2 ಗಂಟೆ ರಾತ್ರಿ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾವೆಲ್ಲ ಸ್ಥಳಕ್ಕೆ ಹೋಗಿ ಪರಿಶೀಲಿಸಲಾಗಿ ಅಲ್ಲಿ ಸ್ಥಳದಲ್ಲಿ ಏನು ನಮಗೆ ಕುರು ಸಿಗಲ್ಲ, ಆದರೂ ಕೂಡ ನಾವು ಅವರು ದೂರು ಕೊಟ್ಟಿದ್ದಾರೆ ಆ ದೂರಿನ ಆಧಾರದ ಮೇಲೆ ಒಂದು ಕೇಸನ್ನು ವಿಟ್ಲ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ದಾಖಲು ಮಾಡಿಕೊಂಡು ತನಿಖೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈಗ ಯಾರು ಇ.ಡಿ ಅಫಿಷಿಯಲ್ಸ್ ಅಂತ ಬಂದಿದ್ದರು ಮತ್ತು ಎಷ್ಟು ಹಣನ ಇವರು ಕಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿದ ನಂತರ ದೃಢಪಟ್ಟ ನಂತರ ನಿಮಗೆ ಹೆಚ್ಚಿನ ಮಾಹಿತಿ ನಾವು ಕೊಡ್ತೀವಿ. 6 ಜನ ಒಂದು ಕಾರಿನಲ್ಲಿ ಬಂದಿದ್ದರು ಅನ್ನೋ ಒಂದು ಮಾಹಿತಿ ಈಗ ನಮಗೆ ಫಿರ್ಯಾದಿಗಳಿಂದನೇ ತಿಳಿ ಬಂದಿರೋಂಥದ್ದು. ನಾವು ಕೂಡ ತನಿಖೆ ಪ್ರಾರಂಭ ಮಾಡಿದ್ದೀವಿ. ಅವರು ಎಲ್ಲಿಂದ ಬಂದರು, ಯಾವ ಕಡೆ ವಾಪಸ್ ಹೋಗಿದ್ದಾರೆ ಅನ್ನೋದನ್ನು ನಾವು ಪತ್ತೆ ಮಾಡಬೇಕಾಗಿದೆ. ಆ ಕ್ರಮದಲ್ಲಿ ನಾವು ಇದ್ದೀವಿ ಸದ್ಯಕ್ಕೆ, ಅದನ್ನು ಮಾಡ್ತೀವಿ ಆದಷ್ಟು ಬೇಗ. ಇಲ್ಲ ಯಾವುದೂ ಅವರು ಮುಟ್ಟಿಲ್ಲ, ಎಲ್ಲ ಪೂರ್ತಿ ನಗದನ್ನೇ ಅವರು ತೊಗೊಂಡು ಹೋಗಿರೋವಂಥದ್ದು. ಮತ್ತು ಈಗ ಇವರೇನು ಫಿರ್ಯಾದಿ ಇದ್ದಾರೆ ಇವ್ರದ್ದು ಒಂದು ಬೀಡಿ ಫ್ಯಾಕ್ಟ್ರಿ ಇದೆ ಅಲ್ಲೇನೇ, ಅದಲ್ಲದೆ ಸುಮಾರು ಅವ್ರದ್ದು 75-80 ಎಕರೆ ಅಡಿಕೆ ತೋಟ ಕೂಡ ಇದೆ. ಅದರಿಂದ ವ್ಯವಹಾರದಿಂದ ಬಂದಂಥ ದುಡ್ಡು ಅದು ಅಂತ ಅವ್ರು ಹೇಳಿದ್ದಾರೆ. ಮತ್ತು ಇವತ್ತು ಶನಿವಾರ ಆಗಿದ್ದರಿಂದ ಅವರು ಕೂಲಿನೂ ಕೂಡ ಅವರ ಕೆಲಸದವ್ರಿಗೆ ಕೊಡಬೇಕಾಗಿತ್ತು. ಆ ಕಾರಣಕ್ಕೆ ನಾವು ಕ್ಯಾಶನ್ನ ತಂದು ಮಾಡಿಟ್ಟಿದ್ವಿ ಅಂತ ಹೇಳ್ತಾರೆ. ಈ ಹಿಂದೆ ಯಾರ ಕೈವಾಡ ಇದೆ, ಅದು ಯಾರು ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟಂಥದ್ದು ಮತ್ತು ಹೇಗೆ ಆ ಮನೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತಷ್ಟು ಸಾಕಷ್ಟು ವಿವರಗಳನ್ನು ನಾವು ತನಿಖೆಯಿಂದ ಪಡ್ಕೋಬೇಕಾಗುತ್ತೆ. ಅದನ್ನು ನಾವು ಈಗ ಆ ಕೆಲಸದಲ್ಲಿ ಮಾಡ್ತಾಯಿದ್ದೀವಿ. ಈ ಮನೆಯಲ್ಲಿ ಆ ಸಮಯದಲ್ಲಿ 4 ಜನ ಇರ್ತಾರೆ. 4 ಜನ ಕೂಡ ಅಡಲ್ಟ್ಸೇನೆ. ಅಂದರೆ ಏನೀಗ ಫಿರ್ಯಾದಿ ಇದ್ದಾರೆ, ಫಿರ್ಯಾದಿಯವರ ಪತ್ನಿ ಮತ್ತು ಫಿರ್ಯಾದಿ ಮಗ ಮತ್ತು ಫಿರ್ಯಾದಿ ಸೊಸೆ ಇಷ್ಟು 4 ಜನ ಇರ್ತಾರೆ. ಅವರು ಬಂದಂಥ ಸಮಯ ಸುಮಾರು 8:30ರಿಂದ 9 ಆಗಿತ್ತು ಅಂತ ಹೇಳ್ತಾರೆ. ಮತ್ತು ವಾಪಸ್ ಹೋಗುವಾಗ ಸುಮಾರು 11-11:30 ಆಗಿತ್ತು ಅಂತ ನಮಗೆ ತಿಳಿಸಿರುವಂಥ ಮಾಹಿತಿ. ಸೊ ಅದಾದ ನಂತರ ನಮಗೆ ಮಾಹಿತಿ ಇವ್ರನ್ನ ಪೊಲೀಸ್ಗೆ ತಿಳಿಸುವಾಗ ಆಗಲೇ 2 ಅವರ್ ಲೇಟ್ ಆಗಿತ್ತು. ನಾವು ಹೋಗಿ ಚೆಕ್ ಮಾಡಿ ಈಗ ಇನ್ವೆಸ್ಟಿಗೇಷನ್ ಕೂಡ ಶುರು ಮಾಡಿದ್ದೀವಿ. ಇಲ್ಲ, ಪೊಲೀಸ್ ಯಾರೂ ಇರಲಿಲ್ವಂತೆ. ಪೊಲೀಸ್ ಬಟ್ಟೆ ಕೂಡ ಯಾರೂ ಹಾಕಿರಲಿಲ್ಲ. ಅವರು ಬಂದಿದ್ದವರು 6 ಜನ ಕೂಡ ಅವರು ಯೂನಿಫಾರ್ಮ್ ಎಲ್ಲ ಫಾರ್ಮಲಿ ಡ್ರೆಸ್ ಆಗಿ ಬಂದಿದ್ದರು ಅಂತ ಹೇಳ್ತಾರೆ. ಆದರೂ ನಾವು ಅದನ್ನೇ ಪ್ರಶ್ನೆ ಮಾಡಿದ್ದೀವಿ, ನೀವು ಸಂಬಂಧಪಟ್ಟ ಪೊಲೀಸ್ ಠಾಣೆಗಾದರೂ ಇಮಿಡಿಯೇಟಾಗಿ ಮಾಹಿತಿ ಕೊಡಬೇಕಾಗಿತ್ತು ಅಂತ. ಸಾರ್ವಜನಿಕರು ಕೂಡ ನಾವು ಕೋರ್ಕೊಳ್ಳೋದಿಷ್ಟೇ, ಈ ಥರ ಯಾರಾದರೂ ನಿಮಗೆ ಬಂದಂಥ ಸಂದರ್ಭದಲ್ಲಿ ನೀವು ಸಂಬಂಧಪಟ್ಟ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಫಸ್ಟು ಪೊಲೀಸ್ ಇನ್ಫಾರ್ಮೇಷನ್ ಮಾಡಿದ್ರೆ ಅವರು ಬಂದಿರೋರು ಅಧಿಕೃತವಾದ ಅಧಿಕಾರಿಗಳ ಅಥವಾ ಈ ಥರ ಕಾನ್ಮ್ಯಾನ್ಗಳ ಅಂತ ತಿಳ್ಕೊಳ್ಳೋಕ್ಕೆ ಸಹಕಾರಿ ಆಗುತ್ತೆ. ID ತೋರಿಸಿದ್ರು ಅಂತ ಹೇಳ್ತಾರೆ, ಬಟ್ ಅದನ್ನು ಇವರು ಗಮನಿಸಿಲ್ಲ ಅಷ್ಟು ಕ್ಲೀನಾಗಿ, ಸ್ವಲ್ಪ ಗಡಿಬಿಡಿ ಆಗಿದ್ದರಿಂದ ನಾವು ಗಮನಿಸಲಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ತನಿಖೆ ಶುರು ಮಾಡಿದ್ವಿ, ನೋಡೋಣ, ಪತ್ತೆ ಮಾಡ್ತೀವಿ ಖಂಡಿತವಾಗ್ಲೂ. ತನಿಖೆ ಮಾಡ್ತಾಯಿದ್ದೀವಿ ರೀ. ಈಗ ಕೇಸು ರಿಜಿಸ್ಟರ್ ಆಗಿದೆ, ತನಿಖೆನೂ ಕೂಡ ನಾವು ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಅದು ಯಾರು ಆರೋಪಿಗಳಿದ್ದಾರೆ ಅದನ್ನು ಪತ್ತೆ ಮಾಡೋ ಕ್ರಮವನ್ನು ನಾವು ಮಾಡ್ತೀವಿ. ಪ್ರತಿಭಟನೆಗೆ ಯಾವುದೇ ಅವಕಾಶ ಇರೋದಿಲ್ಲ ಆ ರೀತಿ ಪ್ರತಿಭಟನೆ ಮಾಡಲಿಕ್ಕೆ. ಎಲ್ಲ ಪ್ರಕರಣಗಳನ್ನು ನಾವು ಸೀರಿಯಸ್ ಆಗಿ ತಗೊಂಡು ತನಿಖೆ ಮಾಡ್ತೀವಿ. ಹಾಗಾಗಿ ಇದನ್ನು ಕೂಡ ನಾವೇನು ನೆಗ್ಲೆಕ್ಟ್ ಮಾಡಿಲ್ಲ, ತನಿಖೆ ನಾವು ಮಾಡ್ತಾಯಿದ್ದೀವಿ ಸೀರಿಯಸ್ ಆಗಿ. ಆದಷ್ಟು ಬೇಗ ಆರೋಪಿಗಳನ್ನು ನಾವು ಪತ್ತೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೂಡ ಇದೆ, ನಾವು ಅದನ್ನು ಮಾಡ್ತೀವಿ.